ರಾಷ್ಟ್ರಪತಿ 2028ಕ್ಕೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ನೋಡಪ್ಪ, ಈ ಒಳ್ಳೆ ದಿನ ಯಾಕೆ ಅಂತ ಒಂದು ಅಶುಭವಾದ ಮಾತನಾಡೋದು. ನೋಡಪ್ಪ, ನಾವೆಲ್ಲ ಸರ್ವಿಸ್ ಮಾಡ್ತಾ ಇರೋದು ನಾಡಿನ ಜನತೆಗೋಸ್ಕರ, ಕುಟುಂಬಕ್ಕಲ್ಲ. ಕುಟುಂಬದ ಕೆಲವು ಅನೇಕ ಅವರ ಆಶಯ ಭಾವನೆಗಳು ತೊಂದರೆಯಲ್ಲಿರೋದ್ರ ಬಗ್ಗೆ ಅವರು ಮಾತಾಡ್ಕೊಳ್ಳಿ. ನಾವು ದೇಶದ ಜನತೆಗೆ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ, ಕುಟುಂಬಕ್ಕೆ ನಾವು ರಾಜಕಾರಣ. ಲಕ್ಷಾಂತರ ಜನರನ್ನ ಸೇರಿಸಿ ಹಾಸ್ಪಿಟಲ್ ಸಮಾವೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಇಡೀ ಸಮಾವೇಶದುದ್ದಕ್ಕೂ ನಿಮ್ಮನ್ನೇ ಟಾರ್ಗೆಟ್ ಮಾಡಿದ್ರು ಸರ್. ನಮ್ಮನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಶಕ್ತಿ ಬರೋದಿಲ್ಲ, ಜೀವ ಬರೋದಿಲ್ಲ, ಧೈರ್ಯ ಬರೋದಿಲ್ಲ. ಅದಕ್ಕೆ ನಾವು ನೆನೆಸ್ಕೊತಾ ಇರ್ತೀವಿ. ರಾಷ್ಟ್ರಪತಿ 2028ಕ್ಕೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ನೋಡಪ್ಪ, ಈ ಒಳ್ಳೆ ದಿನ ಯಾಕೆ ಅಂತ ಒಂದು ಅಶುಭವಾದ ಮಾತನಾಡೋದು. ನೋಡಪ್ಪ, ನಾವೆಲ್ಲ ಸರ್ವಿಸ್ ಮಾಡ್ತಾ ಇರೋದು ನಾಡಿನ ಜನತೆಗೋಸ್ಕರ, ಕುಟುಂಬಕ್ಕಲ್ಲ. ಕುಟುಂಬದ ಕೆಲವು ಅನೇಕ ಅವರ ಆಶಯ ಭಾವನೆಗಳು ತೊಂದರೆಯಲ್ಲಿರೋದ್ರ ಬಗ್ಗೆ ಅವರು ಮಾತಾಡ್ಕೊಳ್ಳಿ. ನಾವು ದೇಶದ ಜನತೆಗೆ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ, ಕುಟುಂಬಕ್ಕೆ ನಾವು ರಾಜಕಾರಣ. ಲಕ್ಷಾಂತರ ಜನರನ್ನ ಸೇರಿಸಿ ಹಾಸ್ಪಿಟಲ್ ಸಮಾವೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಇಡೀ ಸಮಾವೇಶದುದ್ದಕ್ಕೂ ನಿಮ್ಮನ್ನೇ ಟಾರ್ಗೆಟ್ ಮಾಡಿದ್ರು ಸರ್. ನಮ್ಮನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಶಕ್ತಿ ಬರೋದಿಲ್ಲ, ಜೀವ ಬರೋದಿಲ್ಲ, ಧೈರ್ಯ ಬರೋದಿಲ್ಲ. ಅದಕ್ಕೆ ನಾವು ನೆನೆಸ್ಕೊತಾ ಇರ್ತೀವಿ. ರಾಷ್ಟ್ರಪತಿ 2028ಕ್ಕೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ನೋಡಪ್ಪ, ಈ ಒಳ್ಳೆ ದಿನ ಯಾಕೆ ಅಂತ ಒಂದು ಅಶುಭವಾದ ಮಾತನಾಡೋದು. ನೋಡಪ್ಪ, ನಾವೆಲ್ಲ ಸರ್ವಿಸ್ ಮಾಡ್ತಾ ಇರೋದು ನಾಡಿನ ಜನತೆಗೋಸ್ಕರ, ಕುಟುಂಬಕ್ಕಲ್ಲ. ಕುಟುಂಬದ ಕೆಲವು ಅನೇಕ ಅವರ ಆಶಯ ಭಾವನೆಗಳು ತೊಂದರೆಯಲ್ಲಿರೋದ್ರ ಬಗ್ಗೆ ಅವರು ಮಾತಾಡ್ಕೊಳ್ಳಿ. ನಾವು ದೇಶದ ಜನತೆಗೆ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ, ಕುಟುಂಬಕ್ಕೆ ನಾವು ರಾಜಕಾರಣ. ಲಕ್ಷಾಂತರ ಜನರನ್ನ ಸೇರಿಸಿ ಹಾಸ್ಪಿಟಲ್ ಸಮಾವೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಇಡೀ ಸಮಾವೇಶದುದ್ದಕ್ಕೂ ನಿಮ್ಮನ್ನೇ ಟಾರ್ಗೆಟ್ ಮಾಡಿದ್ರು ಸರ್. ನಮ್ಮನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಶಕ್ತಿ ಬರೋದಿಲ್ಲ, ಜೀವ ಬರೋದಿಲ್ಲ, ಧೈರ್ಯ ಬರೋದಿಲ್ಲ. ಅದಕ್ಕೆ ನಾವು ನೆನೆಸ್ಕೊತಾ ಇರ್ತೀವಿ.